ಬಂದ ಕಡ್ಕದಿತ್ತಾತೋ ಕಿಟತಾಂ ತೋ ದಿನ ಕದಿಕುತ ತಯ್ಯತ್ತ ತಾಂ ತದ್ದಿ ತಾತೈ ಗೀತಾಚಾರ್ಯನು ಬಂದ ಯೋಗೇಶ್ವರ ಗೀತಾಚಾರ್ಯನು ಬಂದ ಯೋಗೇಶ್ವರ ಗೀತಾಚಾರ್ಯನು ಬಂದ ಕುರುಸೇನಾ ಸಂಘಾರಿ ಕುರುಸೇನಾ ಸಂಘಾರಿ ಪಾಂಡವರ ಕ್ಷಮುರಾರಿ ಪಾಂಡವರ ಕ್ಷಮುರಾರಿ ಗೀತಾಚಾರ್ಯನು ಬಂದ ಯೋಗೇಶ್ವರ ಗೀತಾಚಾರ್ಯನು ಬಂದ ಈ ಕುರುಕ್ಷೇತ್ರ ಈಗ ಯುದ್ಧ ಕ್ಷೇತ್ರ. ಎರಡು ಕಡೆಗಳಲ್ಲಿಯೂ ಕಾಳಗನಿರುತ್ತಿದೆ. ಒಂದೇ ವಂಶದವರು ಈ ರಾಜ್ಯದ ಸಿಂಹಾಸನಕ್ಕಾಗಿ ಸಮರವನ್ನು ನಿರ್ಣಾಯಕವೆಂದು ಸ್ಪರ್ಧೆಗಿಳಿದಿದ್ದಾರೆ. ಚಂದ್ರವಂಶದ ಚಕ್ರವರ್ತಿ ಈ ಸಿಂಹಾಸನಕ್ಕೆ ಸಂಬಂಧಿಸಿದ ಕಥನ ಇದಾದುದರಿಂದ 56 ದೇಶದ ಅರಸರು ತಮ್ಮ ತಮ್ಮ ಇಷ್ಟಾನುಸಾರ ಪಕ್ಷವನ್ನು ಆಯ್ಕೆ ಮಾಡಿಕೊಂಡು ಯುದ್ಧ ಮಾಡುತ್ತಿದ್ದಾರೆ. ದಾಯಾದಿ ಕಲಹ ಇದಾದುದರಿಂದ ಬಂಧು ಬಾಂಧವರಲ್ಲಿಯೂ ವಿಭಾಗವಾಗಿದೆ. ಇಲ್ಲಿ ಯುದ್ಧ ನಡೆಯುತ್ತಿರುವುದು ಕೌರವ ಪಾಂಡವರಿಗಾದರೂ ಯುದ್ಧ ಬಿಡಬೇಕಾದವನು ನಾನು. ಸೂರ್ಯಾಸ್ತಮನವಾದುದರಿಂದ ಅರ್ಜುನನನ್ನು ಶಿಬಿರಕ್ಕೆ ಕಳಿಸಿದಂತಾಯಿತು. ಇನ್ನು ನಾಳಿನ ಯುದ್ಧದ ಬಗ್ಗೆ ಯೋಚಿಸಬೇಕು. ನಾನು ಶಿಬಿರವನ್ನು ಸೇರುತ್ತೇನೆ. ದೀಗ್ದಿನ್ನ 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 ತಾಗ್ದಿನ್ನ
ನಿಷ್ಪಾಂಡವ ವೃತ್ತಿಯನ್ನಾಗಿ ಮಾಡುತ್ತೇನೆಂದು ಹೊರಡಿದ ನೀನು
ಮೊದಲಿನಿಂದಲೂ ಪಾಂಡವರನ್ನು ಹೊಗಳಿಕೊಂಡು ಬಂದವರು ನೀವು. ಇಂತಹ ಸಮಯ ಸಾಧಕರು ನಮ್ಮ ಜೊತೆ ಇರುವುದರಿಂದ ನಮಗೆ ಈ ಪರಿಸ್ಥಿತಿ. ಸಾಕು ಮಾಡಿ ನಿಮ್ಮ ಚರ್ಚೆ. ಪಾಂಡವರನ್ನು ಸೋಲಿಸುವ ಬಗ್ಗೆ ಏನಾದರೂ ಉಪಾಯ ಹುಡುಕೋಣ. ಗೌರವೇಶ್ವರ, ಏನು? ನಿನಗೆ ಈ ಹಿಂದೆ ಹೇಳಿದ್ದೆ ಏನೆಂದು? ಭೀಷ್ಮರಿಗೆ ಸೇನಾಧಿಪತ್ಯವನ್ನು ಕೊಡಬೇಡ ಎಂದು. ಮುದಿ ಮುದಿ ಮುದುಕ ಭೀಷ್ಮ ಪಾಂಡವರನ್ನು ಏನು ಮಾಡಲಿಲ್ಲ. ಅವತ್ತಾದರೂ ಒಂದು ದಿನ ಸಾಯುವಳು. ಮೊನ್ನೆಯ ಯುದ್ಧದಲ್ಲಿ ಆ ಅರ್ಜುನನ ಬಾಣದ ಹೊಡೆತಕ್ಕೆ ಬಿದ್ದವಳಿಗೆ ಹೇಳಲಿಕ್ಕೆ ಆಗಲಿಲ್ಲ. ಅವಳು ಪಾಂಡವರ ಪಕ್ಷಪಾತ. ಪಾಂಡವರೇನು ಮಾಡಲಿಲ್ಲ. ಸಾಕು ಮಾಡಿ ನಿಮ್ಮ ಮಾತು. ನೀವೆಲ್ಲರೂ ಇದುವರೆಗೆ ಏನು ಮಾಡಿದ್ದೀರಿ? ನಿಮ್ಮಿಂದ ಒಬ್ಬ ಪಾಂಡವರನ್ನು ಸೆರೆ ಹಿಡಿಯಲು ಸಾಧ್ಯವಾಯಿತೆ? ವಿರೋಧ ಪಕ್ಷದಲ್ಲಿ ಕೃಷ್ಣ ಇರುವವರೆಗೆ ನಮಗೆ ಜಯ ಬರಲು ಸಾಧ್ಯವಿಲ್ಲ. ಗುರು ದ್ರೋಣರ ಸೇನಾಧಿಪತ್ಯದಲ್ಲಾದರೂ ಜಯವಾದೀತು ಎಂದು ನಂಬಿದ್ದೆ. ಅದು ಸುಳ್ಳಾಯಿತು. ನಿಮ್ಮಂಥವರ ಮಾತುಗಳನ್ನು ಕೇಳಿ ಯುದ್ಧ ಪ್ರಾರಂಭ ಮಾಡಿದ್ದರಿಂದ ನಾನು ಪಾಂಡವರಿಗೆ ಸೋಲಬೇಕಾದೀತು ಎಂದು ಭಯ ಆಗುತ್ತಿದೆ. ಏನು? ನೀನು ಯುದ್ಧಕ್ಕೆ ಭಯಪಡುತ್ತಿರುವೆಯಾ? ಹೆದರಬೇಡ, ನಾವಿದ್ದೇವೆ. ಓ ಸಮಯದೊಳಲ್ಲಿಗೆ ಕಲಶಜನು ನಡೆದಂದ ನಾಂ ತದ್ದೀಂ ನಾಂ ತಗದೀಂ ನಾಂ ತದ್ದೀಂ ನಾಂ ತಗದೀ ಕುರುಕುಲಾಗ್ರಣಿಯೇ ಕೇಳಯ್ಯ ಕುರುಕುಲಾಗ್ರಣಿಯೇ ಕೇಳಯ್ಯ ನಾಳೆ ಪರಿಗಿಸಿ ನೋಡೆನ್ನ ಶೌರ್ಯದ ಬಗೆಯ ನಾಳೆ ಪರಿಗಿಸಿ ನೋಡೆನ್ನ ಶೌರ್ಯದ ಬಗೆಯ
ಮಾಡಿದೀರೇ ಊರ್ಜಿತ ಚಕ್ರವ್ಯೂಹವನು ಊರ್ಜಿತ ಚಕ್ರವ್ಯೂಹವನು ಮಾಡಿ ಘರ್ಜಿಸಿ ಕಟ್ಟುವೆ ಧರ್ಮಪುತ್ರನನು ವ್ಯೂಹವನ್ನು ಮಾಡಿ ಘರ್ಜಿಸಿ ಕಟ್ಟುವೆ ಧರ್ಮಪುತ್ರನನು ಗುರುಕುಲಗಣಿಯೇ ಕೇಳಯ್ಯ ನಾಳೆ ಪರಿಗಿಸಿ ನೋಡೆನ್ನ ಶೌರ್ಯದ ಬಗೆಯ ಕೌರವ, ಗುರುದೇವ, ನಾಳೆ ಯುದ್ಧದಲ್ಲಿ ಆ ಯುಧಿಷ್ಠಿರನನ್ನು ನಿನಗೆ ಸೆರೆ ಹಿಡಿದು ತಂದಪ್ಪಿಸುತ್ತೇನೆ, ನಂಬಿಕೋ. ಆಚಾರ್ಯರೇ, ಹಾ. ಇಂತಹ ನಂಬಿಕೆ ಮಾತುಗಳನ್ನು ಕೇಳಿ ಕೇಳಿ ನನ್ನನ್ನೇ ನಾನು ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಕಾರ್ಯಮುಖೇನ ಏನಾದರೂ ಮಾಡಿ ತೋರಿಸುತ್ತಿದ್ದರೆ ಹೇಳಿ ನೋಡೋಣ. ಅಭೇದ್ಯವಾದ ಚಕ್ರವ್ಯೂಹವನ್ನು ರಚಿಸಿ ಹಾ. ಆ ಧರ್ಮರಾಯನನ್ನು ಸೆರೆ ಹಿಡಿದು ಬರದರದೆ ಹಿಡಿದು ನಿಮಗೆ ತಂದೊಪ್ಪಿಸುತ್ತೇನೆ. ನಿಮ್ಮ ಮಾತನ್ನು ನಾನು ನಂಬಬೇಕಾದರೆ ಪ್ರತ್ಯಕ್ಷವಾಗಿ ಆ ಕೋಟೆಯನ್ನು ನೋಡಬೇಕು. ಹಾಗಾದರೆ ಬಾಣನ ಜೊತೆಯಲ್ಲಿ ಹೋಗೋಣ. ತದೀಂ ತದೀಂ ತಕಿಟ ತಕದೇ ಊರ್ಜಿತ ಚಕ್ರವ್ಯೂಹವನು ಓಂ ತದಿತ್ತಿನ ದೇವಿ ತತ್ತದಿಂ ಓಂ ತದಿತ್ತಿನ ದೇವಿ
ಓಹೋ. ಹಸ್ತಿನಾವತಿಯ ಸಿಂಹಾಸನ ನನ್ನದೇ. ನಾನು ಸಿಂಹಾಸನದಲ್ಲಿ ಕುಳಿತ ಕಾರಣ ನಾನು ರಾಜನಾದದ್ದಲ್ಲ, ಮತ್ತೆ ನಾನು ಕುಳಿತಿದ್ದೇ ಸಿಂಹಾಸನವಾಗಿ ಆಯಿತು. ಕಾಡಿಗೆ ಒಡೆಯನಾದ ಸಿಂಹಕ್ಕೆ ಹ ರಾಜನಾಗಿ ಅಭಿಷೇಕ ಮಾಡಿದವರು ಯಾರು? ಹ ರಾಮನ ಬದುಕಿನಲ್ಲಾದರೂ ಪಟ್ಟಾಭಿಷೇಕದ ಪ್ರಸಂಗವಿದೆ. ಓಹೋ. ಆದರೆ ಈ ಕೌರವನು ಸ್ವಯಂ ಸಾಮ್ರಾಟ ಹಸ್ತಿನಾವತಿಯ ಅನಭಿಷಿಕ್ತ ಅಧಿನಾಯಕನ ಪಕ್ಷಕ್ಕೆ ಸಹಾಯ ಹಸ್ತ ಚಾಚುವರೇನಾದರೂ ಕಡಿಮೆ ಅಲ್ವಾ? ಯಾವುದಕ್ಕೂ ಒಮ್ಮೆ ಶಲ್ಯಮಾವನನ್ನು ಮಾತನಾಡಿಸಿ ಬರುತ್ತೇನೆ. ತಕಿಟ ತಕದೀಂ ತದೀಂ ತತದೀಂ ತಕಿಟ ತಕದೀ ಕೇಳಯ್ಯ ಶಲ್ಯ ಉಪಾಲ ಕೇಳಯ್ಯ ಶಲ್ಯ ಭೂಪಾಲ ಕೇಳಯ್ಯ ಶಲ್ಯ ಭೂಪಾಲ ನೀನು ನಾಳೆಯ ಕರೆದು ತಾರಕ್ಕ ಸಾಗಣೀಯ ನೀನು ನಾಳೆಯ ಕರೆದು ತಕ್ಕ ಸಾಗಣೀಯ ಕೇಳಯ್ಯ ಶಲ್ಯ ಭೂಪಾಲ ಮಾವ ಶಲ್ಯಭೂಪತಿಗಳೇ, ಕೌರವ, ನೀವು ಪಾಂಡವರ ಪಕ್ಷಪಾತಿಗಳಾಗಿದ್ದರು. ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮೊಡನೆ ಸಹಕರಿಸಿದವರು ನೀವು. ಏನು ಕೌರವ, ಬಹಳ ಹೊಗಳುವುದಕ್ಕೆ ಶುರು ಮಾಡಿದೆ. ನನ್ನಿಂದ ಏನಾದರೂ ಕೆಲಸವಾಗಬೇಕೇ? ಗಾಂಧಾರದವರಿಂದ ಆಗದ ಕೆಲಸವನ್ನು ಮಾಡಲು ಮಾದರ ದೇಶವರು ಖಂಡಿತ ಸಿದ್ಧರಿರುತ್ತಾರೆ. ನೀವು ಆಶ್ರಯವರಾದರೂ ಪಕ್ಷಾಂತರ ಮಾಡಿ ನಮ್ಮೊಂದಿಗೆ ಬಂದಿದ್ದೀರಿ. ಆದ್ದರಿಂದಲೇ ನನಗೆ ನಿಮ್ಮ ಮೇಲೆ ಬಹಳ ಅಭಿಮಾನ. ನಿಮ್ಮಿಂದ ಒಂದು ಕಾರ್ಯವಾಗಬೇಕು. ನೀನು ನನ್ನ ಬಳಿಗೆ ಬಂದಾಗಲೇ ಯೋಚಿಸಿದ್ದೆ. ಏನೆಂದು? ಕೆಲಸವಿಲ್ಲದೆ ಹಾಗೆಲ್ಲ ನೀನು ಬರುವವನೇ ಅಲ್ಲ. ನಿನ್ನ ಸ್ವಾರ್ಥಕ್ಕಾಗಿ ನೀನು ಏನು ಮಾಡಲು ಹಿಂಜರಿಯುವವನಲ್ಲ. ಅದಿರಲಿ, ನನ್ನಿಂದ ಏನಾಗಬೇಕೆಂದು ಹೇಳು. ಆ ನಿವಾಸ ಕವಚರ ಮಕ್ಕಳಾದ ಸಮಸಪ್ತಕರನ್ನು ನನ್ನಲ್ಲಿಯವರೆಗೆ ಬರ ಹೇಳಿ. ರಾಜಾಜ್ಞೆ, ಹೋಗಲೇಬೇಕಲ್ಲ. ಇಗೋ ಹೊರಟೆ. ದಿನ ತಕ ದಿನ ದೀಂ ದಿನ ತಕ ದಿನ ದೀಂ ದಿನ ತಕ ದಿನ ದೀಂ ದಿನ ತ ಇತ್ತಲೋ ಸಮಸಪ್ತಕರು ಇತಂದರು
ಗಣಿಯಬಾರದು, ಹೀಗೆ ಬನ್ನಿ. ಪರಮಗರುಷದಿ ಬಂದ ಶಲ್ಯನ ಕರವಿಡಿದು ಸ್ವಾಗತಿಸುತ್ತಾಕ್ಷಣ, ಕರವಿಡಿದು ಸ್ವಾಗತಿಸುತ್ತಾಕ್ಷಣ ಬಂದೆ ನೋಡೈ ದಾನವೇಂದ್ರನೇ, ಬಂದೆ ನೋಡೈ ದಾನವೇಂದ್ರನೇ, ನೊಂದ ದೊರೆ ಭೂಪಾಲ ಕೌರವ, ನೊಂದ ದೊರೆ ಭೂಪಾಲ ಕೌರವ, ಇಂದು ನಿಮ್ಮಯ ನೆರವಾಯಾಚಿಸಿ ಎನ್ನೊಳೆಂದ ಶಲ್ಯಭೂಪತಿಗಳೇ, ಕುರುದೊರೆ ಕೌರವ ನಿಮ್ಮನ್ನು ಅತಿ ಶೀಘ್ರವಾಗಿ ಶಿಬಿರಕ್ಕೆ ಕರೆತರಲು ನನ್ನನ್ನು ಕಳುಹಿಸುತ್ತಾನೆ. ಸುಯೋಧನ ನಮ್ಮನ್ನು ಹೊರ ಹೇಳಿದ್ದಾನೆ. 6 ಜನ ಸಹೋದರರನ್ನು ಒಡಗೂಡಿ ಈಗಲೇ ಹೊರಡೋಣ. ಹೋಗೋಣ. ದೀಂ ದಿನ ತಕ ದಿನ ದೀಂ ದಿನ ತಕ ದಿನ ದೀಂ ದಿನ ತಕ ದಿನ ದೀಂ ದಿನ ತಾತೈತ ಕಥಿತ್ತಾದದಿ ಗಿಣಧಿ, 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 ದಾನವರೇ, ಶಲ್ಯಭೂಪತಿಗಳೇ, ನೀವು ಇಲ್ಲಿಯೇ ನಿಲ್ಲಿ. ನೀವು ಬಂದ ವಿಷಯವನ್ನು ಅವರವನಿಗೆ ತಿಳಿಸಿ ಬರುತ್ತೇನೆ. ಹಾಗೇ ಆಗಲಿ. ಕೌರವ, ಹಾ, ಸಮಸಪ್ತಕರನ್ನು ಕರೆತಂದಿದ್ದೇನೆ, ಸ್ವಾಗತಿಸು. ಹಾಗೆ ಆಗಲಿ. ಓಹೋ, ಸಮಸಪ್ತಕರಿಗೆ ಸ್ವಾಗತ. ಈಗ ಬರಬೇಕು. ಒಳ್ಳೆಯದು. ದಿನ ದೀಂ ದಿನ ತಕ ದಿನ ಕೌರವ, ಹಾ, ನಮ್ಮನ್ನು ಕರೆದ ಕಾರಣವೇನು? ನಿಮ್ಮನ್ನು ಕರೆದ ಕಾರಣ ತಾನೇ ಹೇಳುತ್ತೇನೆ ಕೇಳಿ. ಕೇಳು ಪರಮಾಪ್ತ ನೀನು, ಕೇಳು ಪರಮಾಪ್ತ ನೀನು, ನಿನ್ನೊಡನೆ ಬೇಳುವೆನು ಮಮ ವ್ಯದೆಯನು, ನಿನ್ನೊಡನೆ
ನಿನ್ನೊಡನೆ ಪೇಳುವೆನು ಮಮ ವ್ಯತೆಯನು ಸದೆ ಪಡಿಯಲ ಪಾರ್ಥನ ಸದೆ ಪಡಿಯಲ ಪಾರ್ಥನ ಮುದದಿಂದ ಕರೆದಿಯನು ನಂಬಿ ನಿನ್ನ ಮುದದಿಂದ ಕರೆದಿಯನು ನಂಬಿ ನಿನ್ನ ಗೌರವೇಶ್ವರ, ಯುದ್ಧದ ಪ್ರಾರಂಭದಿಂದಲೂ ಸೋಲುಂಡ ನಮಗೆ ಒಂದು ಸಂತೋಷದ ಸಮಾಚಾರವನ್ನು ಗುರು ದ್ರೋಣರಲ್ಲಿದ್ದಾರೆ. ಏನದು? ಚಕ್ರವ್ಯೂಹದ ಸಮರದಲ್ಲಿ ಧರ್ಮಜನನ್ನು ಸೆರೆ ಹಿಡಿಯುತ್ತಾರಂತೆ. ಹಾಗಾದರೆ ಯುದ್ಧ ನಾಳೆಗೆ ಮುಗಿಯುತ್ತದೆ ಎಂದಾಯಿತು. ಈ ಸಂತೋಷದ ಸುದ್ದಿ ಹೇಳಲು ನಮ್ಮನ್ನು ಬರ ಹೇಳಿದೆಯಾ? ಕೋಟೆಯ ಯುದ್ಧಕ್ಕೆ ಅರ್ಜುನ ಬಾರದಿದ್ದ ಹಾಗೆ ನೀವು ತಡೆಯೊಡ್ಡಿದರೆ ಕೋಟೆಯೊಳಗೆ ಧರ್ಮಜ ಸೆರೆ ಸಿಕ್ಕುತ್ತಾನೆ. ಕೋತಾರಿಯ ನಂದನಗೆ ಮೊಗವೆತ್ತಲು ಬಿಡೆಯಿ ಕಡೆಗೆ ಕೋತಾರಿಯ ನಂದನಗೆ ಮೊಗವೆತ್ತಲು ಬಿಡೆಯಿ ಕಡೆಗೆ ಮತ್ತಾನಾಲೊರಗೆರಿದು ನಿನ್ನ ಹೃದಯದಲ್ಲಿ ದಿಗವಲಿದು ತೋಂತ ತೋಂತದಿ ತೊಂದಿ ನಿನ್ನರ್ತಿಯ ಸಲಿಸಿಕೊ ಒಲಿದು ತೋಂತ ತೋಂತ ದಿಕ್ತೊಂದಿ ನನ್ನ ತಂದೆಯವರಾದ ಯುವಾತ ಕವಚಾದಿಯರನ್ನು ಆ ಅರ್ಜುನ ಅನ್ಯಾಯವಾಗಿ ಕೊಂದಿದ್ದಾನೆ. ಹೌದು, ಅವನನ್ನು ಮಾತ್ರವಲ್ಲ, ಅವನನ್ನು ಆಡಿಸುವಂತಹ ಕಳ್ಳ ಕೃಷ್ಣ ಸಮ ತಿಂದು ಹೊಟ್ಟೆ ಬೆಳೆಸಿಕೊಂಡಿದ್ದಾನಲ್ಲ, ಅವನ ಹೊಟ್ಟೆಯನ್ನು ಸೀಳಿ ಬಿಡುತ್ತೇನೆ. ಉಳಿದ 4 ಜನ ಪಾಂಡವರನ್ನು ಕೊಂದು ನಿನ್ನ ಪಕ್ಷಕ್ಕೆ ಜಯ ಸಿಗುವಂತೆ ಮಾಡುತ್ತೇನೆ. ಕೊಡುವಪ್ಪಣೆ. ನಾಳಿನ ಯುದ್ಧದಲ್ಲಿ ಜಯ ನಿಮ್ಮದಾಗಲಿ. ಆ ವಿಜಯೋತ್ಸವದ ಸಂಭ್ರಮವನ್ನು ಹಿಂದೆ ಆಚರಿಸೋಣ. ನಿಮಗೆ ಬೇಕಾದಂತಹ ಭೋಜನ ವ್ಯವಸ್ಥೆ ಸಿದ್ಧವಾಗಿದೆ. ನಾಳಿನ ಯುದ್ಧ ನಾವು ಗೆದ್ದ ಹಾಗೆ ಭೋಜನದ ಜೊತೆಯಲ್ಲಿ ನಮಗೆ ಬೇಕಾದ ಪಾನೀಯಗಳು ಸಿದ್ಧವಿದೆ ತಾನೇ? ಅದಕ್ಕೆ ನಮ್ಮಲ್ಲಿ ಕೊರತೆ ಇಲ್ಲ. ಬನ್ನಿ, ಹೇಗೆ ಹೋಗೋಣ. ಕೇಳಯ್ಯ ನಾನೆಂಬ ನುಡಿಯ ವಾಸುದೇವ ಕೇಳಯ್ಯ ನಾನೆಂಬ ನುಡಿಯ ವಾಸುದೇವ ಈಗ ಪೇಳುವೆ ಒಂದಾಲೋಚನೆಯ ವಾಸುದೇವ ಈಗ ಪೇಳುವೆ ಒಂದಾಲೋಚನೆಯ ವಾಸುದೇವ ವಾಸುದೇವ, ಇಂದಿನ ಯುದ್ಧದ ಸಿದ್ಧತೆಯಲ್ಲಿ ನಾನಿರುವಾಗ ಸಂಸಪ್ತಕರನ್ನು ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾದರೆ ತಡೆಯಕ್ಕೆ ಹೊರಡೋಣ. ಗುರು ದ್ರೋಣರು ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ. ಒಂದೇ ಸಮಯದಲ್ಲಿ 2 ಕಡೆ ಹೇಗೆ ಹೋಗಲಿ? ಫಲ್ಗುಣ, ಯುದ್ಧದ ನಿಯಮದ ಪ್ರಕಾರ ಮೊದಲು ಕರೆಕೊಟ್ಟವರೊಡನೆ ಯುದ್ಧಕ್ಕೆ ಹೋಗಬೇಕು. ಅದಕ್ಕೆ ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗೋಣ. ಚಕ್ರವ್ಯೂಹದ ಯುದ್ಧಕ್ಕೆ ಹೋಗುವವರು ನಮ್ಮಲ್ಲಿ
ಸಮರವನು ಬಗೆವನೇ ನಿನ್ನಯ ಕುಮಾರನೇ ಸಮರವನು ತೆಗೆಯದೆ ತಗೆ ಬಂಡತನವು ತೆಗೆಯದೆ ತಗೆ ಬಂಡತನವು ನಿನ್ನ ಮಗನಿಗೆ ಚಕ್ರವ್ಯೂಹದ ಯುದ್ಧ ಗಣ್ಯವೇ ಅಲ್ಲ. ಕುಮಾರ ಅಭಿಮನ್ಯು ಸಿಂಹದಂತೆ ಹೋರಾಡವಲ್ಲ. ಭೀಷ್ಮನ ರಥವನ್ನು ತಡೆದು ನಿಲ್ಲಿಸಿದ ನೀತ. ಗಾಂಡೀವವನ್ನು ಹಿಡಿ ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗೋಣ. ನಿನ್ನ ಆಜ್ಞೆ ಶಿರೋಧಾರ್ಯ ಆರಿಸು ರಥ. ಧೇಂ ತೈತ ಧೇಂ ತೈತ ಧೇಂ ತೈತೋ ದೇಶವೇ ವಿನಾಶದತ್ತ ತಿರುಗುತ್ತಿದೆ. ಈ ಮಹಾ ಸಂಗ್ರಾಮ ಬೇಕಿದ್ದೆ. ಅದೆಷ್ಟೋ ಜ್ಞಾನಿಗಳು, ಗುರುಗಳು, ವಿದ್ಯಾವಂತರು, ಸತ್ಯವಂತರು, ಧರ್ಮನಿಷ್ಠರು ಇದ್ದೂ ಕೂಡ ಇಂತಹ ರಕ್ತಪಾತ ನಡೆಯುತ್ತಿದೆ ಎಂದರೆ ಇದಕ್ಕೆಲ್ಲ ಕಾರಣವೇನು? ಯಾಕಾಗಿ ಹೀಗೆಲ್ಲ ಆಗುತ್ತಿದೆ? ಯಾರು ನಮ್ಮನ್ನು ಉಳಿಸಿ ಬಳಸಬೇಕೋ ಅವರೇ ನಮ್ಮನ್ನು ಕೊಲ್ಲಲಿಕ್ಕೆ ಬರುತ್ತಿದ್ದಾರಲ್ಲ. ದೇವನನ್ನು ಹೇಳಿಕೊಳ್ಳುವ ನಿನ್ನ ಮಾವ ಕೃಷ್ಣನಿಗೆ ಇದೆಲ್ಲ ಸರಿ ಮಾಡಲು ಆಗುವುದಿಲ್ಲವೇ? ಆತ ದೇವರೇ ಆಗಿದ್ದರೆ ಈ ಯುದ್ಧವನ್ನೇ ನಿಲ್ಲಿಸಬಹುದಿತ್ತಲ್ಲ. ನಮ್ಮಂತ ಯುವಕರು ದೇವತ್ವವನ್ನು ನಂಬಬೇಕೋ ಬಿಡಬೇಕೋ ಒಂದು ಅರ್ಥವಾಗುತ್ತಿಲ್ಲ. ಮನುಷ್ಯನಾಗಿ ಹುಟ್ಟಿ ಒಂದು ಕೌಟುಂಬಿಕ ನಿರ್ಬಂಧಗಳ
ನಮ್ಮ ಶಕ್ತಿ ಪ್ರದರ್ಶನವಾಗಬೇಕಾದರೆ ಭಕ್ತಿಯ ಮಾರ್ಗ ಮೊದಲು ಕಂಡುಕೊಳ್ಳಬೇಕು. ತಮ್ಮ ಸುಭದ್ರೆಯ ಅನುಗ್ರಹ ಪಡೆದು ಮುಂದೆ ಹೋಗೋಣ. ಸೌಭದ್ರೆ ಬಂದಳು ನಳಿನ ಮುಖಿ ಸೌಭದ್ರೆ ದೇಂ ದೈತಾ ದೇಂ ದೈತಾ ದೇಂ ದೈತಾ ಮಗನೇ ಇದೇನಿದು ಸಡಗರದಿಂದ ಕಟುತನವ ತಾಳುತ್ತ ಮಗನೇ ಇದೇನಿದು ಸಡಗರದಿಂದ ಅಗಡುತನವ ತಾಳುತ್ತ ಬಗೆ ಬಗೆ ಧನು ಶರಗಳನ್ನು ಕೈಯೊಳಗಾಂತು ಬಗೆ ಬಗೆ ಧನು ಶರಗಳನ್ನು ಕೈಯೊಳಗಾಂತು ಮಗುವೇ ನೀ ಪೂಪುದಲ್ಲಿ ಕೈಯೊಳಗಾಂತು ಮಗುವೇ ನೀ ಪೋಪುದಲ್ಲಿ ಸುಕುಮಾರ, ಏನಮ್ಮ? ಕರದಲ್ಲಿ ಧನುಸ್ಸು, ಬೆನ್ನಲ್ಲಿ ಬಾಣ ತುಂಬಿದ ಬತ್ತಳಿಕೆ, ಸಾರಥಿಯ ಒಳಗೊಂಡು ರಥವೇರಿ ಬಂದಿದ್ದೀಯಲ್ಲ ಕಂದ. ಅಮ್ಮ ರಥನಲ್ಲಿ ಹೇಳ್ಬಾರ್ದೆ ಕಂದ? ಅಮ್ಮ, ಏನು ರಣಕ್ಷೇತ್ರದಲ್ಲಿ ನಡೆಯುವಂತ ಎಲ್ಲ ವಿಚಾರಗಳನ್ನು ತಿಳಿಯುತ್ತಾ ಇರುವವಳು ನೀನು. ಮತ್ತೆ ನನ್ನನ್ನು ಏಕೆ ಕೇಳುತ್ತಿರುವೆ? ಅದು ಹಾಗಲ್ಲ ಮಗನಿ. ನೀನು ಎಲ್ಲಿಗೆ ಹೋಗುವುದೆಂದು ತಿಳಿದಿದ್ದರೂ ಅದನ್ನು ಸ್ಪಷ್ಟಪಡಿಸಿಕೊಳ್ಳೋಣ ಎಂದು ಕೇಳುತ್ತಾ ಇದ್ದೇನೆ. ಅಮ್ಮ, ಕೇಳುತ್ತೇನೆ, ಕೇಳು. ಚಕ್ರವ್ಯೂಹವ ರಚಿಸಿದನಂತೆ ಕಲಶಜ ಅಮ್ಮ ಕೇಳು. ಚಕ್ರವ್ಯೂಹವ ರಚಿಸಿದನಂತೆ ಕಲಶಜ ಅಮ್ಮ ಕೇಳು. ಬಾಲು ವಿಕ್ರಮನಿಲ್ಲಿ ಐದುವೆ ನಾನೀಗ ಅಮ್ಮ ಕೇಳು. ಬಾಲು ವಿಕ್ರಮ
ಗೊತ್ತಿಲ್ಲವೇ ನಿನಗೆ? ಚಕ್ರವ್ಯೂಹದ ಯುದ್ಧಕ್ಕೆ ನಿನ್ನ ತಂದೆ ಪಾರ್ಥದೇವರು ಇದ್ದಾರಲ್ಲವೇ? ಮತ್ತೆ ನೀನ್ಯಾಕೆ ಹೋಗುವುದು? ನನ್ನಪ್ಪ